ಪ್ರತಿ ತಿಂಗಳು ಸ್ಮಾರ್ಟ್‌ಫೋನ್ ಪ್ರೈಸಸ್ ಜಾಸ್ತಿ ಆಗ್ತಾನೇ ಇದೆ. ಕನ್ಫ್ಯೂಷನ್ ಕೂಡ ನಮ್ಗೆ ಜಾಸ್ತಿ ಆಗ್ತಾ ಇದೆ. ಈಗ ನಾವು ಸ್ಮಾರ್ಟ್‌ಫೋನ್‌ನ ಬೈ ಮಾಡೋದಕ್ಕೆ ಅದನ್ನು 12,000 ಬಜೆಟ್ ರೇಂಜಲ್ಲಿ ತುಂಬಾ ಡಿಫಿಕಲ್ಟ್ ಆಗ್ಬಿಟ್ಟಿದೆ. ಆದ್ರೆ ನಿಮ್ಗೆ ಆ ಟೆನ್ಷನ್ ಬೇಡ. ಯಾಕಂದ್ರೆ ಇವತ್ತಿನ ವಿಡಿಯೋಲಿ ನಾನು ನಿಮ್ಗೆ 12,000 ಬಜೆಟ್ ರೇಂಜಲ್ಲಿ 5 ಬೆಸ್ಟ್ ಆಪ್ಷನ್ಸ್‌ನ ಹೇಳ್ತಾ ಇದ್ದೀನಿ. ನೀವು ಈಗಲೂ ಕೂಡ ಈ ಬಜೆಟ್ ರೇಂಜಲ್ಲಿ ಇದೆಲ್ಲನೂ ಅವೈಲೇಬಲ್ ಇದೆ. ನೀವು ಈ ಎಲ್ಲ ಫೋನ್ಸ್‌ನ ಸಹ ಕನ್ಸಿಡರ್ ಮಾಡ್ಬೋದು. ಹಾಗೆ ನಾನು ಹೇಳೋ ಈ ಎಲ್ಲಾ ಸ್ಮಾರ್ಟ್ ಫೋನ್ಸ್‌ನ ಕೆಳಗೆ ಪ್ರಾಡಕ್ಟ್ ಸೆಕ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ನೀವು ಅಲ್ಲಿಂದನೇ ಡೈರೆಕ್ಟ್ ಆಗಿ ತಗೋಬಹುದು. ಮೊದಲನೇದಾಗಿ ನಮ್ಮ ಲಿಸ್ಟಲ್ಲಿ ಫಿಫ್ತ್ ಅಲ್ಲಿ ಇರೋದು ಪೋಕೋ ಕಡೆಯಿಂದ ಪೋಕೋ C85. ಇದೇ ತರ ಸೇಮ್ ಸ್ಪೆಸಿಫಿಕೇಶನ್ ಇರೋದು ರೆಡ್ಮಿ 15 ಅಲ್ಲಿನೂ ಸೇಮ್ ಸಿಗುತ್ತೆ. ಅದೇ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಡಿಸೈನ್ ಹಾಗೆ ಪ್ರೈಸಿಂಗ್ ಅಲ್ಲಿ ಮಾತ್ರ ಡಿಫ್ರೆನ್ಸ್ ಇದೆ ಅಷ್ಟೇ. ಪೋಕೋ C85 11,999ಗೆ ಸಿಗುತ್ತೆ. ರೆಡ್ಮಿ 15C 13,999ಗೆ ಸಿಗುತ್ತೆ. ಅದರಿಂದ ಪೋಕೋ ಒಂದು ಬೆಟರ್ ಡೀಲ್ ಅಂತ ಹೇಳ್ಬೋದು. ಪೋಕೋ C85ನ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದು 210 ಗ್ರಾಮ್ ವೆಯ್ಟ್ ಇದೆ. ಅದರಿಂದ ಸ್ಲೈಟ್ಲಿ ಹೆವಿ ಫೀಲ್ ಆಗುತ್ತೆ. ಪಾಲಿಕಾರ್ಬನೇಟ್ ಬಿಲ್ಡ್ ಕ್ವಾಲಿಟಿ ಸಿಗುತ್ತೆ. ಡಿಸ್ಪ್ಲೇ ಸೈಜ್ ಕೂಡ ಜಾಸ್ತಿ ಇದೆ. ಮತ್ತೆ ಇದರಲ್ಲಿ 6.9 ಇಂಚಸ್ HD ಪ್ಲಸ್ ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 810 ನೈಟ್ಸ್ ಹೈ ಬ್ರೈಟ್ನೆಸ್ ಸಿಗುತ್ತೆ. ಸೈಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗುತ್ತೆ. ಡೇ ಟು ಡೇ ಯೂಸೇಜ್ ಅಂತಂದ್ರೆ ವಾಟ್ಸಪ್, ಕಾಲ್ಸ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಸ್ಮೂತ್ ಆಗಿ ನಾವು ಯೂಸ್ ಮಾಡ್ಬೋದು. ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಇದು ಆಂಡ್ರಾಯ್ಡ್ 15 ಅಲ್ಲಿ ಬರುತ್ತೆ. ಇದಕ್ಕೆ 2 ಇಯರ್ಸ್ OS ಅಪ್ಡೇಟ್ ಹಾಗೆ 4 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಮತ್ತೆ ಇದರಲ್ಲಿ 6000 mAh ಬ್ಯಾಟರಿ ಕೂಡ ಸಿಗುತ್ತೆ. 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಜೊತೆಗೆ 10 ವ್ಯಾಟ್ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಮತ್ತೆ ಇದರ ಕ್ಯಾಮ್ರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಸಿಗುತ್ತೆ. ಇನ್ನೊಂದು ಇದರಲ್ಲಿ AI ಸೆನ್ಸರ್ ಇದೆ. 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಬಜೆಟ್ ಅಕಾರ್ಡಿಂಗ್ ಇದರ ಕ್ಯಾಮ್ರಾ ನಾರ್ಮಲ್ ಆಗಿದೆ. ಈ ಬಜೆಟ್ ರೇಂಜಲ್ಲಿ ನೀವು ಕ್ಯಾಮ್ರಾ ಬಗ್ಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಇನ್ನು ಇದು 3 ಕಲರ್ಸ್ ಹಾಗೆ 3 ವೇರಿಯಂಟ್ ಅಲ್ಲಿ ನಮಗೆ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಕಡೆ ಬಂದ್ರೆ ಇದರ ಬೇಸ್ ವೇರಿಯಂಟ್ 4GB RAM 128GB ಸ್ಟೋರೇಜ್ಗೆ 11,999 ಆಗುತ್ತೆ. ಇದಕ್ಕೆ ಜಾಸ್ತಿ ಏನು ಬ್ಯಾಂಕ್ ಆಫರ್ಸ್ಗಳು ನಮಗೆ ಸಿಗೋದಿಲ್ಲ. ಕೇವಲ 600 ರೂಪಾಯಿ ಡಿಸ್ಕೌಂಟ್ ಅಷ್ಟೇ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಫೋರ್ತ್ ಅಲ್ಲಿ ಇರೋದು ಮೋಟರೋಲಾ ಕಡೆಯಿಂದ ಮೋಟರೋಲಾ G35. ಇದು ಸ್ವಲ್ಪ ಓಲ್ಡ್ ಫೋನ್ ಆಗಿದೆ. ಜೊತೆಗೆ ಇದರ ಅಪ್ಡೇಟ್ಸ್ ಲಿಮಿಟೆಡ್ ಆಗಿದೆ. ಇದು ಆಂಡ್ರಾಯ್ಡ್ 15 ಅಲ್ಲಿ ಲಾಂಚ್ ಆಗಿತ್ತು. ಇದಕ್ಕೆ ಇವಾಗ ನಮಗೆ ಆಂಡ್ರಾಯ್ಡ್ 15 ಅಪ್ಡೇಟ್ ಕೂಡ ಬಂದಿದೆ. ಫ್ಯೂಚರ್ ಅಲ್ಲಿ ನಮಗೆ ಯಾವುದೇ ಮೇಜರ್ ಅಪ್ಡೇಟ್ಸ್ಗಳು ಇದರಲ್ಲಿ ಸಿಗೋದಿಲ್ಲ. ಸೆಕ್ಯೂರಿಟಿ ಅಪ್ಡೇಟ್ಸ್ ಮಾತ್ರ ಸಿಗುತ್ತೆ. ಆದ್ರೆ ಈ ಅಪ್ಡೇಟ್ ಪಾರ್ಟ್ನ ನಾವು ಸೈಡ್ಗೆ ಇಟ್ಟು ಇದರ ಸ್ಪೆಸಿಫಿಕೇಶನ್ ನೋಡಿದ್ರೆ ಸ್ಲೈಟ್ಲಿ ಇದು 12,000 ಬಜೆಟ್ ಅಲ್ಲಿ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಡಿಸೈನ್ ಚೆನ್ನಾಗಿದೆ. ಪ್ರೀಮಿಯಂ ಲುಕ್ನ ಕೊಡುತ್ತೆ. ವೇಗನ್ ಲೆದರ್ ಬ್ಯಾಕ್ ಇದೆ. ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ಇದರ ಡಿಸ್ಪ್ಲೇ ಕಡೆ ಬಂದ್ರೆ ಇದರಲ್ಲಿ 6.7 ಇಂಚಸ್ FHD ಪ್ಲಸ್ LCD ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಮತ್ತೆ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಯೂನಿಸಾಕ್ T760 ಪ್ರೊಸೆಸರ್ ಸಿಗುತ್ತೆ. ಇದು ಬಜೆಟ್ ಅಕಾರ್ಡಿಂಗ್ ಕೇಪಬಲ್ ಪ್ರೊಸೆಸರ್ ಆಗಿದೆ. ಸ್ವಲ್ಪ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಮತ್ತೆ ಇದರಲ್ಲಿ ಮೀಡಿಯಂ ಲೆವೆಲ್ ಗೇಮಿಂಗ್ ಕೂಡ ನಾವು ಆಡಬಹುದು. ನೆಕ್ಸ್ಟ್ ಇದರ ಕ್ಯಾಮ್ರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ. 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಹಾಗೆ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಈ ಬಜೆಟ್ ನಲ್ಲಿ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗೋದು ಒಂದು ಬಿಗ್ ಅಡ್ವಾಂಟೇಜ್ ಆಗಿರುತ್ತೆ. ಈ ಬಜೆಟ್ ಅಲ್ಲಿ ಬೇರೆ ಯಾವುದೇ ಬ್ರ್ಯಾಂಡ್ಸ್ ಫೋನ್ಸ್ ಅಲ್ಲಿ ಕೂಡ ನಮಗೆ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗೋದಿಲ್ಲ. ಈ ಫೋನ್ ಅಲ್ಲಿ ಸಿಗ್ತಾ ಇದೆ. ಆದ್ರೆ ಇದರ ಕ್ಯಾಮೆರಾ ಕ್ವಾಲಿಟಿ ನಾರ್ಮಲ್ ಆಗಿದೆ. ಇದರಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. ಡೋಲ್ಬೆ ಅಟ್ಮಾಸ್ ಸಪೋರ್ಟ್ ಕೂಡ ಇದೆ. ನಿಯರ್ ಸ್ಟಾಕ್ ಆಂಡ್ರಾಯ್ಡ್ UI ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಯಾವುದೇ OS ಅಪ್ಡೇಟ್ ಸಿಗೋದಿಲ್ಲ. ಮತ್ತೆ ಈ ಫೋನ್ ನಮಗೆ 3 ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಮತ್ತೆ 2 ಡಿಫ್ರೆಂಟ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರ ಬೇಸ್ ವೇರಿಯಂಟ್ ಮೊದಲು ನಮಗೆ 10,000ಗೆ ಸಿಗ್ತಾ ಇತ್ತು. ಆದ್ರೆ ಇವಾಗ 11,999 ಆಗುತ್ತೆ. ಇದಕ್ಕೆ ನಿಮಗೆ 600 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಥರ್ಡ್ ಅಲ್ಲಿ ಇರೋದು ರಿಯಲ್ಮಿ P3 ಲೈಟ್. ಇದರ ಸೇಮ್ ಸ್ಪೆಸಿಫಿಕೇಶನ್ ನಿಮಗೆ ಒಪ್ಪೋ K13X ಅಲ್ಲಿನೂ ಸೇಮ್ ಸಿಗುತ್ತೆ. ಆದ್ರೆ ಅದು ಮೋಸ್ಟ್ಲಿ ನಮಗೆ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಆದ್ರೆ ಅದು ನಿಮಗೆ 12,999ಗೆ ಸಿಕ್ತು ಅಂತಂದ್ರೆ ನೀವು ಅದನ್ನೇ ತಗೋಬಹುದು. ಈಗ ನಾವು ರಿಯಲ್ಮಿ P3 ಲೈಟ್ ಬಗ್ಗೆ ಮಾತಾಡೋಣ. ಇದರಲ್ಲಿ ಡಿಸೈನ್ ಚೆನ್ನಾಗಿದೆ. ಪಾಲಿಕಾರ್ಬನೇಟ್ ಬಿಲ್ಡ್ ಕ್ವಾಲಿಟಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇದರಲ್ಲಿ 6.67 ಇಂಚಸ್ HD ಪ್ಲಸ್ LCD ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 625 ನೈಟ್ಸ್ ಬ್ರೈಟ್ನೆಸ್ ಸಿಗುತ್ತೆ. ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದ್ರೆ
ಇದರಲ್ಲಿ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗುತ್ತೆ. ಬಜೆಟ್ನಲ್ಲಿ ಪ್ರೊಸೆಸರ್ ಸ್ವಲ್ಪ ಪವರ್ಫುಲ್ ಆಗಿದೆ. ಡೇ ಟು ಡೇ ಟಾಸ್ಕ್ ಅಲ್ಲಿ ಸ್ಮೂತ್ ಆಗಿ ಇರುತ್ತೆ. ಮತ್ತೆ ಇದು ಆಂಡ್ರಾಯ್ಡ್ 15 ಬರುತ್ತೆ. ಇದಕ್ಕೆ 3 ಇಯರ್ಸ್ OS ಅಪ್ಡೇಟ್ ಹಾಗೆ 4 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಇದರಲ್ಲಿ 6000 mAh ಬ್ಯಾಟರಿ ಸಿಗುತ್ತೆ. ಮತ್ತೆ 45 ವ್ಯಾಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಈಗ ನಾವು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸಿಂಗಲ್ ರೇರ್ ಕ್ಯಾಮ್ರಾ ಸಿಗುತ್ತೆ. 32 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಇದೆ. 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಫೋಟೋಸ್ ಕ್ವಾಲಿಟಿ ಆವರೇಜ್ ಆಗಿದೆ. ಮತ್ತೆ ಈ ಫೋನ್ ನಮಗೆ 5 ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಸಿಗುತ್ತೆ. ಮತ್ತೆ 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರ ಬೇಸ್ ವೇರಿಯಂಟ್ 4GB ರ್ಯಾಮ್ 128GB ಸ್ಟೋರೇಜ್ಗೆ 11,999 ಆಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ F70e. ಇದು ರೀಸೆಂಟ್ಲಿ ಲಾಂಚ್ ಆಗಿದೆ. ಇದು M17 ಗಿಂತ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಇದರಲ್ಲಿ 6.7 ಇಂಚಸ್ HD ಪ್ಲಸ್ ಡಿಸ್ಪ್ಲೇ ಸಿಗುತ್ತೆ. PLS ಪ್ಯಾನಲ್ ಆಗಿದೆ. ಆದ್ರೆ ಇದು AMOLED ಡಿಸ್ಪ್ಲೇ ಅಲ್ಲ, ವಾಟರ್ ಡ್ರಾಪ್ ನಾಚ್ ಸಿಗುತ್ತೆ. ಇದು ಓಲ್ಡ್ ಡಿಸೈನ್ ಫೀಲ್ ನ ಕೊಡುತ್ತೆ. ಆದ್ರೆ ಡಿಸ್ಪ್ಲೇ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದೆ. ಜೊತೆಗೆ ಡಿಸೈನ್ ಕೂಡ ಚೆನ್ನಾಗಿದೆ. ಬಾಕ್ಸಿ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ. ಲೆದರ್ ಫಿನಿಶ್ ಬ್ಯಾಕ್ ಸಿಗುತ್ತೆ. ಪ್ರೀಮಿಯಂ ಫೀಲ್ ನ ಕೊಡುತ್ತೆ. ಇದರಲ್ಲಿ 6000 mAh ಬ್ಯಾಟರಿ ಸಿಗುತ್ತೆ. 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಇದರ ಬ್ಯಾಟರಿ ಚೆನ್ನಾಗಿದೆ. ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ನೋಡೋದಾದ್ರೆ ಇದರಲ್ಲಿ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗುತ್ತೆ. ಇದು ಸ್ಯಾಮ್ಸಂಗ್ ಎಕ್ಸಿನೋಸ್ ಗಿಂತ ಬೆಟರ್ ಆಗಿದೆ. ಆದ್ರೆ ಇದು ಆಪ್ಟಿಮೈಸೇಷನ್ ಪರ್ಫೆಕ್ಟ್ ಆಗಿಲ್ಲ. ಅದರಿಂದ ಫ್ರೀ ಫೈರ್ ಗೇಮ್ ನಲ್ಲಿನೂ ಸ್ಟ್ರಗಲ್ ಮಾಡುತ್ತೆ. ಇದರ ಕ್ಯಾಮ್ರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಕ್ಯಾಮ್ರಾ ಬಿಗ್ಗೆಸ್ಟ್ ಹೈಲೈಟ್ಸ್ ಆಗಿದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. 2 ಮೆಗಾ ಪಿಕ್ಸೆಲ್ ಡೆಪ್ತ್ ಕ್ಯಾಮ್ರಾ ಇದೆ. ಮತ್ತೆ 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಈ ಬಜೆಟ್ ನಲ್ಲಿ ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಕೊಡುತ್ತೆ. ಫೋಟೋಸ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು ಬಂದು ನಮಗೆ 2 ಡಿಫ್ರೆಂಟ್ ಕಲರ್ ಅಲ್ಲಿ ಸಿಗುತ್ತೆ. ಮತ್ತೆ 2 ಡಿಫ್ರೆಂಟ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಕಡೆ ಬಂದ್ರೆ ಇದರ ಬೇಸ್ ವೇರಿಯಂಟ್ 4GB ರ್ಯಾಮ್ 128GB ಸ್ಟೋರೇಜ್ಗೆ 12,500 ಆಗುತ್ತೆ. ಆದ್ರೆ ಇದರ ಪ್ರೈಸಿಂಗ್ ಜಾಸ್ತಿ ಕಡಿಮೆ ಆಗ್ತಾನೆ ಇರುತ್ತೆ. ಇದು ನಿಮ್ಗೆ 12,000ಗೆ ಸಿಗ್ತಾ ಇದೆ ಅಂದ್ರೆ ಮಾತ್ರ ತಗೊಳ್ಳಿ. ಜಾಸ್ತಿ ಪ್ರೈಸ್ ಇದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ಕಡಿಮೆ ಆಗುತ್ತೆ. ನಿಮ್ಗೆ ಬ್ರ್ಯಾಂಡ್ ಟ್ರಸ್ಟ್ ಪ್ಲಸ್ ಕ್ಯಾಮ್ರಾ ಬೇಕಾಗಿದ್ರೆ ಸ್ಯಾಮ್ಸಂಗ್ ಬೆಸ್ಟ್ ಅಂತ ಹೇಳ್ಬೋದು. ಕೊನೆಯದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದು ಪೋಕೋ ಕಡೆಯಿಂದ ಪೋಕೋ M7 ಪ್ಲಸ್. ಮೊದಲು ಈ ಬಜೆಟ್ ಅಲ್ಲಿ ತುಂಬಾ ಆಪ್ಷನ್ಸ್ ಇತ್ತು. ಆದ್ರೆ ಈಗ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಆಪ್ಷನ್ಸ್ ಸಿಗೋದಿಲ್ಲ. ಈ ಬಜೆಟ್ ಅಲ್ಲಿ ಈಗ ಲಿಮಿಟೆಡ್ ಆಪ್ಷನ್ಸ್ ಇರೋದ್ರಿಂದ ಇದು ಸಾಲಿಡ್ ಚಾಯ್ಸ್ ಅಂತ ಹೇಳ್ಬೋದು. ಇದರ ಡಿಸೈನ್ ಚೆನ್ನಾಗಿದೆ. ಪಾಲಿಕಾರ್ಬನೇಟ್ ಬಿಲ್ಡ್ ಕ್ವಾಲಿಟಿ ನೋಡೋದಕ್ಕೆ ನಮಗೆ ಸಿಗುತ್ತೆ. ಇದರಲ್ಲಿ 6.9 ಇಂಚಸ್ FHD ಪ್ಲಸ್ IPS LCD ಡಿಸ್ಪ್ಲೇ ಸಿಗುತ್ತೆ. 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದೆ. ಮತ್ತೆ ಇದರಲ್ಲಿ 7000 mAh ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. 12 to 13 ಅವರ್ಸ್ ಸ್ಕ್ರೀನ್ ಟೈಮ್ ನ ಕೊಡುತ್ತೆ. ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ನೋಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 6S Gen 3 ಪ್ರೊಸೆಸರ್ ಸಿಗುತ್ತೆ. ಇದು ಬಜೆಟ್ ಅಕಾರ್ಡಿಂಗ್ ಡೀಸೆಂಟ್ ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಆಂಡ್ರಾಯ್ಡ್ 15 ಅಲ್ಲಿ ಬರುತ್ತೆ. ಮತ್ತೆ ಇದಕ್ಕೆ 2 ಇಯರ್ಸ್ OS ಅಪ್ಡೇಟ್ ಹಾಗೆ 4 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ನೆಕ್ಸ್ಟ್ ನಾವು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಸಿಗುತ್ತೆ. AI ಸೆಕೆಂಡರಿ ಕ್ಯಾಮ್ರಾ ಇದೆ. ಹಾಗೆ 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರ ಕ್ಯಾಮ್ರಾ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿಲ್ಲ, ಡೀಸೆಂಟ್ ಆಗಿದೆ. ನಿಮಗೆ ಬಿಗ್ ಬ್ಯಾಟ್ರಿ ಬೇಕು, ಬಿಗ್ ಡಿಸ್ಪ್ಲೇ ಇರಬೇಕು, ಸ್ಮೂತ್ ಯೂಸೇಜ್ ಮಾಡಬೇಕು ಅಂತಂದ್ರೆ ಇದು ಒಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಈ ಫೋನ್ ನಿಮಗೆ 3 ಕಲರ್ಸ್ ಹಾಗೆ 3 ಡಿಫ್ರೆಂಟ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರ ಬೇಸ್ ವೇರಿಯಂಟ್ 4GB ರ್ಯಾಮ್ 128GB ಸ್ಟೋರೇಜ್ಗೆ 13,999 ಆಗುತ್ತೆ. ಇದಕ್ಕೆ ನಿಮಗೆ 1000 ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆದ್ರೆ ಇದರ ಪ್ರೈಸ್ ಜಾಸ್ತಿ ಕಡಿಮೆ ಆಗ್ತಾ ಇರುತ್ತೆ. 12,000ಗೆ ಬರೋವರೆಗೂ ನೀವು ಸಹ ವೆಯ್ಟ್ ಮಾಡಿ. ನಿಮಗೆ ಓವರ್ ಆಲ್ರೌಂಡರ್ ಒಂದು ಫೋನ್ ಅಂಡರ್ 12,000ದಲ್ಲಿ ಬೇಕು ಅಂತ ಅಂದ್ರೆ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು. ಸ್ವಲ್ಪ ವೆಯ್ಟ್ ಮಾಡಿ, ಇದು ಸಹ ಪ್ರೈಸ್ ಕಡಿಮೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋಲಿ 12,000 ಒಳಗಡೆ ಸಿಗೋ ಫೋನ್ಸ್ ಬಗ್ಗೆ ಹೇಳಿದ್ದೀನಿ. ಈ ಬಜೆಟ್ ಅಲ್ಲಿ ಫೋನ್ ಪ್ರೈಸಿಂಗ್ ಜಾಸ್ತಿ ಕಡಿಮೆ ಆಗ್ತಾನೆ ಇರುತ್ತೆ. ಅದಕ್ಕೆ ನೀವು ಚೆಕ್ ಮಾಡ್ತಾನೆ ಇರಿ. ಯಾವಾಗ ಫೋನ್ ಪ್ರೈಸಸ್ ಕಡಿಮೆ ಇರುತ್ತೋ ನೀವು ಆವಾಗಲೇ ತಗೊಳ್ಳಿ. ನಿಮ್ಗೇನಾದ್ರೂ ಬ್ಯಾಟ್ರಿ ಮಾನ್ಸ್ಟರ್ ಬೇಕಂದ್ರೆ ನೀವು ಪೋಕೋ M7 ಪ್ಲಸ್ ನ ಕನ್ಸಿಡರ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಕ್ಯಾಮ್ರಾ ಪ್ಲಸ್ ಬ್ರ್ಯಾಂಡ್ ಟ್ರಸ್ಟ್ ಬೇಕು ಅಂತಂದ್ರೆ ಸ್ಯಾಮ್ಸಂಗ್ F70e ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ನಿಮಗೆ ಬ್ಯಾಲೆನ್ಸ್ಡ್ ಫೋನ್ ಬೇಕಾದ್ರೆ ರಿಯಲ್ಮಿ P3 ಲೈಟ್ ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ನಿಮ್ಗೇನಾದ್ರೂ ಆಲ್ರೌಂಡರ್ ಫೋನ್ ಬೇಕಾದ್ರೆ ಮೋಟೋ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಆದರೆ ನೀವು ಬಜೆಟ್ನ ಸೇವ್ ಮಾಡಬೇಕು ಅಂತ ಅನ್ಕೊಂಡ್ರೆ
ಪೋಕೋ C85 ತಗೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಯವ್ರಿಗೂ ಸಹ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಕೇಳಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.